ನಮಸ್ಕಾರ. ಕರ್ನಾಟಕದಲ್ಲಿ ಈ ಪೊಲೀಸ್ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತಂದ್ರೆ ಐ ಥಿಂಕ್ ಪ್ರತಿದಿನ ಸಾಕಷ್ಟು ಆರೋಪಗಳನ್ನ ಒತ್ತಿ ಸಸ್ಪೆಂಡ್ ಆಗ್ತಾ ಇರುವಂತ ಈ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಮೊನ್ನೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಲಹಂಕ PSI ನಾಗರಾಜು ಯಾರೋ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರುವಂತ ವ್ಯಕ್ತಿಯ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಇಮಿಡಿಯೇಟ್ ಆಗಿ ಅವರನ್ನ ಸಸ್ಪೆಂಡ್ ಮಾಡಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಆದೇಶ ಮಾಡಿದ್ರು. ಈಗ ನೆನ್ನೆ ನಾನೇ ಹಾಕಿದ್ದೆ, ಬೆಂಗಳೂರಿನ DCP ಈಶಾನ್ಯ ಸಜಿತ್ ಅವರು, DCP ಸಜಿತ್ ಒಂದಿಬ್ಬರು ಅಂದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ನಮಗೆ ಯಾರೋ ಒಂದು ಫೋಟೋನ ಫಾರ್ವರ್ಡ್ ಮಾಡಿದ್ರು. ಆ ಫೋಟೋದಲ್ಲಿ ಬೆಂಗಳೂರಿನ DCP ಈಶಾನ್ಯ ಸಜಿತ್ ಮತ್ತೆ ಇನ್ನೊಂದು ಅವ್ರ ಜೊತೆ ಒಂದಿಬ್ರು 3 ಜನ ಇದ್ರು. ಸೊ ಬಲ್ಲ ಮೂಲಗಳ ಪ್ರಕಾರ ಇವರು ಜೊತೆಲಿದ್ದಂಥವ್ರು ಕೆಲ ಪ್ರಕರಣಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ವ್ಯಕ್ತಿಗಳಾಗಿದ್ದು, ಇವರ ಜೊತೆನಲ್ಲಿ ಒಬ್ಬ DCP ಯಾಕೆ ಫೋಟೋ ತೆಗೆಸ್ಕೊಂಡ್ರು, ಅಕಸ್ಮಾತ್ ಈ ಫೋಟೋ ಇಂದ ಏನಾದ್ರು ದುರುಪಯೋಗಗಳಾಯ್ತು ಅಂತಂದ್ರೆ, ಯಾಕಂದ್ರೆ ಒಬ್ಬ DCP ಜೊತೆ ಫೋಟೋ ಇಡಿಸ್ಕೊಂಡು ಯಾರಾದ್ರೂ ಅದನ್ನ ಯೂನಿಫಾರ್ಮ್ ಅಲ್ಲಿ ಇರುವಂತ DCP ಫೋಟೋನ ಇಸ್ಕೊಂಡು ನನಗೆ ಈಗ ಫೋನ್ ಮಾಡಿ ಒಂದಷ್ಟು ಕೆಲವರು ಹೇಳಿದ್ದೇನು ಅಂತಂದ್ರೆ, ಇಲ್ಲ ಅದೆಲ್ಲೆಲ್ಲೋ ಜನಸಂಪರ್ಕ ಸಭೆ DCP ಅವ್ರು ಕರೆದ್ರೆ DCP ಅವರು ಸ್ಟೇಜ್ ಮೇಲೆ ಕೂತಿರ್ತಾರೆ, ಕೆಳಗಡೆ ಮೈಕ್ ಇಟ್ಕೊಂಡು ಪ್ರಶ್ನೆ ಮಾಡೋದು. ಸಂಪರ್ಕ ಸಭೆಯಲ್ಲಿ ಸಾಮೂಹಿಕವಾಗಿ ಫೋಟೋ ಬಂದ್ರೆ ನಾವ್ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಈಗ ಬೆಂಗಳೂರಿನ DCP ಈಶಾನ್ಯ ಅವರ ಫೋಟೋ ಕೆಲ ವ್ಯಕ್ತಿಗಳ ಜೊತೆನಲ್ಲಿ ಬಂದಿದೆ. ಅವ್ರ ಜೊತೆನಲ್ಲಿ ಖಾಸಗಿಯಾಗಿ ಅಂದ್ರೆ ಒಂದು ಪ್ರೈವೇಟ್ ಫೋಟೋ ತರ ಅದು ಕಾಣಿಸ್ತಾ ಇದೆ. ನಾವು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರಿಗೆ ಅದನ್ನೇ ಕೇಳಿದಷ್ಟು ಕೆಲವು ವ್ಯಕ್ತಿಗಳ ಜೊತೆ ನಿಂತ್ಕೊಂಡಿರುವಂತ ಫೋಟೋ ಸೋಷಿಯಲ್ ಇದು ಎಲ್ಲಿ ತೆಗೆದಿದ್ದು, ಎಲ್ಲಿ ತೆಗೆದಿದ್ದು, ಯಾವಾಗ ತೆಗೆದಿದ್ದು, ಯಾತಕ್ಕೋಸ್ಕರ ತೆಗೆದಿದ್ದು, ಯಾಕೆ ಅಂತಂದ್ರೆ ಈ ಫೋಟೋದನ್ನ ತೆಗೆಸ್ಕೊಂಡಂತ ವ್ಯಕ್ತಿಗಳು ಅಕಸ್ಮಾತ್ ಅದೇನಾದ್ರೂ ಅದು ಖಾಸಗಿಯಾಗಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಅದರ ದುರ್ಬಳಕೆ ಏನಾದ್ರೂ ಆಯ್ತು ಅಂತಂದ್ರೆ ಒಬ್ಬ DCP IPS ಅಧಿಕಾರಿಯ ಫೋಟೋನ ತೆಗೆದುಕೊಂಡು ಯಾರಾದ್ರೂ ಫೋಟೋ ತಗೊಂಡ್ರೆ ದುರ್ಬಳಕೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮಾಡಿದ್ರೆ ಅದು ಸಮಾಜದ ಮೇಲೆ ಆಗುವಂತ ಇಂಪ್ಯಾಕ್ಟ್ ಅನ್ನ ನಾವು ಆಲಿಸಿ ನಾವು ಆ ಫೋಟೋವನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕೇಶನ್ ಮಾಡಿದ್ವಿ. ಪ್ರಶ್ನೆಯನ್ನ ಮಾಡ್ತಾ ಈ DCP ನಾರ್ತ್ ಈಸ್ಟ್ ಅವರ ಜೊತೆ ಈ ಫೋಟೋಗಳು ಎಲ್ಲಿ ತೆಗೆಸ್ಕೊಂಡಿದ್ದು, ಆಮೇಲೆ ಅವ್ರಿಗೇನೋ ಬುದ್ಧಿ ಇರೋದಿಲ್ಲ, ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವ್ರಿಗೇನೋ ಬುದ್ಧಿ ಇರೋದಿಲ್ಲ. ಆದರೆ ಒಬ್ಬ IPS ಆಫೀಸರ್ ಆಗಿ 7-8 ವರ್ಷ ಸರ್ವಿಸ್ ಆಗಿ ಖಾಸಗಿ ವ್ಯಕ್ತಿಗಳ ಹಿನ್ನೆಲೆ ತಿಳಿಯದೆ, ಅವರ ಹಿನ್ನೆಲೆ ಗೊತ್ತಿಲ್ಲ, ಮುನ್ನೆಲೆ ಗೊತ್ತಿಲ್ಲ, ಅವರುಗಳ ಜೊತೆ ಫೋಟೋಗಳನ್ನು ತೆಗೆಸ್ಕೊಂಡು ಅದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಲು ಶುರುವಾದಾಗ ಅದು ಆಗುವಂತ ಇಂಪ್ಯಾಕ್ಟ್ ಇದೆಯಲ್ಲ, ಆ ಇಂಪ್ಯಾಕ್ಟಿನ ಬಗ್ಗೆ, ಆಮೇಲೆ ಅದು ದುರ್ಬಳಕೆ, ಆ ಫೋಟೋ ಏನಾದ್ರು ನನಗೆ DCP ಗೊತ್ತು ಅಂತ ಏನಾದ್ರೂ ಅವರು ದುರ್ಬಳಕೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಆಲ್ರೆಡಿ ಪೊಲೀಸ್ ಇಲಾಖೆಗೆ ಕಪ್ಪು ಮಸಿ ಮೇಲೆ ಕಪ್ಪು ಮಸಿ, ಕಪ್ಪು ಮಸಿ ಮೇಲೆ ಕಪ್ಪು ಮಸಿ, ಕಪ್ಪು ಮಸಿ ಮೇಲೆ ಕಪ್ಪು ಮಸಿ. ಯಾಕೆ ಅಂತಂದ್ರೆ ಒಳ್ಳೆಯವರ ಮೇಲೆ ಸುಳ್ಳು ಕೇಸ್ ಹಾಕೋದು. ಈ ಪೊಲೀಸ್ ಚಾಳಿ ಹೆಂಗೆ ಅಂತಂದ್ರೆ, ಯಾರಾದ್ರೂ ನಮ್ಮಂತ ಹೋರಾಟ ಮಾಡೋರ ಮೇಲೆ ಸುಳ್ಳು ಕೇಸ್ ಹಾಕೋದು, ಸುಳ್ಳು ಪ್ರಕರಣ ದಾಖಲಿಸೋದು, ಆಮೇಲೆ ಅವರ ತಾಕತ್ತನ್ನ ನಮ್ಮಂತ ಹೋರಾಟಗಾರರ ಮೇಲೆ ಏನೋ ತೋರ್ಸೋ ಅಂತ ಕೆಲಸ ಮಾಡುವಂತ ಈ ಭ್ರಷ್ಟ ಪೊಲೀಸರು ಹಿನ್ನೆಲೆನೇ ತಿಳ್ಕೊಳ್ಳದೆ ಅಥವಾ ಹಿನ್ನೆಲೆ ಗಂಭೀರವಾಗಿರುವಂತ ಹಿನ್ನೆಲೆ ಉಳ್ಳವರುವಂತ ವ್ಯಕ್ತಿಗಳ ಜೊತೆ ಒಬ್ಬ DCP ಖಾಸಗಿ ಫೋಟೋವನ್ನ ತೆಗೆಸ್ಕೊಂಡು ಅದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತೆ, ಅದು ನಮ್ಮ ಕಣ್ಣಿಗೂ ಬೀಳುತ್ತೆ. ನಾವು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ, ಜೊತೆನಲ್ಲಿ DGP ಅಂಡ್ IGP ಅವರೇ, ಈ ರೀತಿ ನಿಮ್ಮ ಅಧಿಕಾರಿಗಳು ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಎಲ್ಲಂದ್ರೆ ಅಲ್ಲಿ ಅವರುಗಳು ಫೋಟೋ ತೆಗೆಸ್ಕೊಂಡವ್ರು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕ್ಯುಲೇಟ್ ಮಾಡಿಕೊಂಡು ನನಗೆ DCP ಗೊತ್ತಿದ್ದಾರೆ,
ಬನ್ನಿ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಏನಾದ್ರು ಈ ರೀತಿ ದುರ್ಬಳಕೆ ಮಾಡ್ಕೊಂಡ್ರೆ ಅಥವಾ ಎದುರ್ಸೋದೋ ಬೆದರ್ಸೋದಕ್ಕೋ ಬಳಸ್ಕೊಂಡ್ರೆ ಪೊಲೀಸ್ ಇಲಾಖೆಯ ಮರ್ಯಾದೆ ಏನಾಗುತ್ತೆ? ಆಮೇಲೆ ಆ ಖಾಸಗಿ ವ್ಯಕ್ತಿಗಳು ಅವರ ಹಿನ್ನೆಲೆ ಗೊತ್ತಿರುತ್ತೋ ಗೊತ್ತಿರಲ್ಲ ಅಥವಾ ಗೊತ್ತಿದೆಯಾ ಗೊತ್ತಿದ್ದು ತಗೊಂಡ್ರೆ ಅಂತಂದ್ರೆ ಅದರ ದುರ್ಬಳಕೆ ಆದರೆ ಆಲ್ರೆಡಿ ಪೊಲೀಸ್ ಇಲಾಖೆ ಪ್ರತಿದಿನ ಒಂದಲ್ಲ ಒಂದು ಕಾರಣಗಳಿಗೆ ಐ ಥಿಂಕ್ ಸಿಕ್ಕೋಳ್ತಾ ಇದೆ. ಈಗ ನಾನು ಬೆಳಗ್ಗೆನೆ ಹಾಕಿದ್ದೆ ಒಬ್ಬ DCP ಖಾಸಗಿ ವ್ಯಕ್ತಿಗಳ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡು ಅದರ ದುರ್ಬಳಕೆ. ಈಗ ನೋಡಿ, ಯಾರೋ ದಾಸ ಅಂತೆ, ಆ ದಾಸನ ಬರ್ಡೇಗೆ ಹೋಗಿ ಯಲಹಂಕ ನ್ಯೂ ಟೌನ್ PSI ಸಸ್ಪೆಂಡ್ ಆದ್ರು. ಒಬ್ಬ DCP ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಒಬ್ಬ DCP ಅಂದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅವರ ಕೆಳಗಡೆ ಒಂದ್ 2-3 ಜನ ACP ಇರ್ತಾರೆ, ಒಂದ್ 17-18 ಸ್ಟೇಷನ್ ಇರುತ್ತೆ. ಇಷ್ಟೆಲ್ಲ ಇರ್ಬೇಕಾದಂತ DCP ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನ ತೆಗೆಸ್ಕೊಂಡಂತ ವ್ಯಕ್ತಿಗಳು ದುರ್ಬಳಕೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲಿವರೆಗೂ ದುರ್ಬಳಕೆ ಆಗಿಲ್ಲ, ಅಥವಾ ದುರ್ಬಳಕೆ ಮಾಡಕ್ಕೋಸ್ಕರನೇ DCP ಅವರ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವ್ರೆ ಅಂತ ಏನಾದ್ರು ಆಯ್ತು ಅಂತಂದ್ರೆ ಮುಂದೆ ಸಮಾಜದ ಮೇಲೆ ಅದು ಬೀಳುವಂತ ಪರಿಣಾಮವೇನು? ದಿಸ್ ಇಸ್ ದ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಓಕೆ, ಒಳ್ಳೆ ವ್ಯಕ್ತಿಗಳಿಗೆ ಸುಳ್ಳು ಕೇಸ್ಗಳನ್ನ ಹಾಕಿ ಫ್ರೇಮ್ ಮಾಡೋ ಅಂತ ಈ ಪೊಲೀಸ್ ಇಲಾಖೆಗೆ ಯಾವ ರೀತಿ ಬೆಳಗ್ಗೆ ಇದ್ರೆ ಯಾರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಒಬ್ಬ IPS ಆಫೀಸರ್ಗೆ ಅಂತಂದ್ರೆ. ಒಬ್ಬ IPS ಆಫೀಸರ್ ಈಸ್ ಬೌಂಡ್ ಬೈ ಸೆಂಟ್ರಲ್ ಯೂನಿಯನ್ ರೂಲ್ಸ್. ಒಂದು ಯೂನಿಯನ್ ರೂಲ್ಸ್ ಅಂತ ಇದೆ, ಆ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಒಬ್ಬ IPS ಆಫೀಸರು ಈಸ್ ಅಕೌಂಟಬಲ್ ಫಾರ್ ಕೇಂದ್ರೀಯ ಗೃಹ ಇಲಾಖೆಗೆ ಮತ್ತೆ ಸರ್ವಿಸ್ ರೂಲ್ಸ್ಗೆ ಯಾವಾಗ್ಲೂ ಕಾನೂನುಬದ್ಧವಾಗಿ ಅದಕ್ಕೆ ಇರಬೇಕಾಗತ್ತೆ. ಒಬ್ಬ ಕಾನೂನುಬದ್ಧವಾಗಿ ಒಂದು ಸರ್ವಿಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ, ಅದನ್ನ ಒಬ್ಬ IPS ಆಫೀಸರು ಫಾಲೋ ಮಾಡಲೇಬೇಕು. ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡಂತವ್ರು ಅದನ್ನೇನಾದ್ರೂ ಮಡ್ಕೊಂಡ್ರೆ ಪರವಾಗಿಲ್ಲ, ದುರ್ಬಳಕೆ ಆದ್ರೆ ಯಾರು ಅದಕ್ಕೆ ಜವಾಬ್ದಾರಿ? ಅಕಸ್ಮಾತ್ ಫೋಟೋಗಳನ್ನ ತೆಗೆಸುವಂತ ವ್ಯಕ್ತಿಗಳು ಅದನ್ನ ಯಾರಿಗಾದ್ರೂ ಎದುರ್ಸಕ್ಕೆ ಬೆದರ್ಸಕ್ಕೆ ಅಥವಾ DCP ಅವ್ರ ಹತ್ರ ಕೆಲಸ ಮಾಡಿಸ್ಕೊಡ್ತೀನಿ ನನಗಿಷ್ಟು ಕ್ಲೋಸ್ ಇದ್ದಾರೆ ಅಂತ ಹೇಳ್ಕೊಂಡು ಮಾಡಿದ್ರೆ ಅದು ಪೊಲೀಸ್ ಇಲಾಖೆ ಮೇಲೆ, ಭ್ರಷ್ಟಾಚಾರದ ಮೇಲೆ ಬೀಳುವಂತ ಪರಿಣಾಮ ಏನು? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಅಕ್ಯೂಸಿಂಗ್ ಎನಿಬಡಿ, ನಾವು ಯಾರನ್ನು ಅಕ್ಯೂಸ್ ಮಾಡ್ತಾ ಇಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಮಾಜದ ಮೇಲೆ ಆಲ್ರೆಡಿ ಪೊಲೀಸ್ ಇಲಾಖೆಯ ಕಪ್ಪು ಛಾಯೆ, ಪೊಲೀಸ್ ಇಲಾಖೆ ಒಂದು ಬ್ಲಾಕ್ ವೆಬ್ ತರ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಪೊಲೀಸ್ ಅವರ ಮೇಲೆ ಜನರಿಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅಂತ ಪರಿಸ್ಥಿತಿನಲ್ಲಿ ಒಬ್ಬ DCP ಯಾರ ಬ್ಯಾಕ್ ಗ್ರೌಂಡ್ ಅನ್ನೋದು ಚೆಕ್ ಮಾಡದೆ ಅವರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡು ಅದು ಸಾಮಾಜಿಕ ಜಾಲತಾಣದಲ್ಲಿ ಸುತ್ತಾಡ್ಕೊಂಡಿದ್ದಾಗ, ನಮ್ಮ ಕಣ್ಣಿಗೆ ಬಿದ್ದಾಗ ನಾವು ಅದನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ನಾವು ಪ್ರಶ್ನೆ ಮಾಡಿದ್ವಿ. ಏನಂತ? ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ, ನಿಮ್ಮ IPS ಅಧಿಕಾರಿ, ನಿಮ್ಮ DCP ಎಲ್ಲಿ ಯಾವಾಗ ಈ ಫೋಟೋನ ತೆಗೆಸ್ಕೊಂಡಿದ್ದಾರೆ, ಯಾವ ಕಾರಣಕ್ಕೆ ತೆಗೆಸ್ಕೊಂಡಿದ್ದಾರೆ, ಅವ್ರಿಗೆ ಸೆಂಟ್ರಲ್ ಸರ್ವಿಸ್ ರೂಲ್ಸ್ ಅಪ್ಲೈ ಆಗಲ್ವಾ? ಯಾಕೆ? ಒಬ್ಬ IPS ಆಫೀಸರ್ ಅಂದ್ಮೇಲೆ ತನ್ನದೇ ಆದಂತ ಚೌಕಟ್ಟಲ್ಲಿ ಒಬ್ಬ IPS ಆಫೀಸರ್ ಇರ್ಬೇಕಾಗತ್ತೆ. ಸಾಮಾನ್ಯ ಜನರ ರೀತಿ ಎಲ್ಲಂದ್ರೆ ಅಲ್ಲಿ ಹೋಗೋದು ಹೇಗಂದ್ರೆ ಇವನ್ ಎಲ್ಲಿ ಹೋದ್ರು ಕೂಡ ಅವರ ಮೂವ್ಮೆಂಟ್ ರಿಜಿಸ್ಟರ್ ಆಗುತ್ತೆ, ಆ ಮೂವ್ಮೆಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ವಾಕಿ ಟಾಕಿನಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗುತ್ತೆ, ಮೊಬೈಲ್ ಅಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬರುತ್ತೆ, ಮೂವ್ಮೆಂಟ್ ರಿಜಿಸ್ಟರ್ ಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಆ ರೀತಿ ಯಾರಂದ್ರೆ ಎಲ್ಲಂದ್ರೆ ಅಲ್ಲಿ ಮಾಡಕ್ಕಾಗಲ್ಲ. ಅಕಸ್ಮಾತ್ ಯಾರ ಜೊತೆ ಫೋಟೋ ತೆಗೆಸ್ಕೊಂತಾರೆ ಅವರುಗಳೇನಾದ್ರು ದುರ್ಬಳಕೆ ಮಾಡ್ಕೊಂಡ್ರೆ ಸಮಾಜದ ಮೇಲೆ ಅದಾಗುವಂತ ಪರಿಣಾಮ ಇದೆಯಲ್ಲ, ಅದನ್ನ ಯಾರು ಹೊರ್ತಾರೆ ಅಂತ ಈ ಮೂಲಕ ಕೇಳುತ್ತಾ, DCP ಅವರು ಬರ್ಡೇ ಪಾರ್ಟಿಗೆ ಹೋದ್ರ ಅಥವಾ ಜನಸ್ನೇಹಿ ಸಭೆಗೆ ಹೋದ್ರೆ ಸಭೆಯ ಫೋಟೋಗಳನ್ನ ನಾವ್ ಯಾರು ಪ್ರಶ್ನೆ ಮಾಡಲ್ಲ, ನಮಗೆ ಅಷ್ಟು ಕಾಮನ್ ಸೆನ್ಸ್ ಇದೆ. ಈ ಫೋಟೋ ಖಾಸಗಿಯಾಗಿ ಒಂದು ಪ್ರೈವೇಟ್ ಫೋಟೋ ತರ ಏನೋ ಅವ್ರು ತುಂಬಾ ಗೊತ್ತಿರೋ ತರ ಫೋಟೋ ತೆಗೆದಾಗ ಯಾತಕ್ಕೋಸ್ಕರ ಒಬ್ಬ DCP ಫೋಟೋ ತೆಗೆಸ್ಕೊಂಡ್ರು ಅನ್ನೋ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಹುಟ್ಟಾಕತ್ತೆ. ಯಾತಕ್ ತೆಗೆಸ್ಕೊಂಡ್ರು, ಎಲ್ಲಿ ತೆಗೆಸ್ಕೊಂಡ್ರು, ಯಾವ ರೀಸನ್ಗೋಸ್ಕರ ತೆಗೆಸ್ಕೊಂಡ್ರು, ಆಮೇಲೆ ತೆಗೆಸ್ಕೊಂಡಂತ ವ್ಯಕ್ತಿಗಳು ಅಕಸ್ಮಾತ್ ಇದನ್ನ ದುರ್ಬಳಕೆ ಮಾಡ್ಕೊಂಡ್ರೆ, ನೋಡಪ್ಪ DCP ನೋಡೋ ಯೂನಿಫಾರ್ಮ್ ಅಲ್ಲಿ ಇದಾರೆ, ನಾನು ಇವ್ರಿಗೆ ಬೇಕಾದ್ರೆ ಇರುತ್ತೆ ಏನ್ ಬೇಕಾದ್ರೆ ಕೆಲಸ ಮಾಡಿಸ್ಕೊಡ್ತೀನಿ ಅಥವಾ ಏನಾದ್ರು ಕೆಲಸ ಮಾಡ್ತಾರೆ ಹೇಳಿ ಅಂತ ಅವ್ರೇನಾದ್ರು ಅದನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಸಮಾಜದ ಮೇಲೆ ಅದಾಗುವಂತ ಪರಿಣಾಮವನ್ನ
ನಾವೆಲ್ಲರೂ ಎದುರಿಸಬೇಕಾಗತ್ತೆ ಅಂತ ಹೇಳುತ್ತಾ ಸೀಮಂತ್ ಕುಮಾರ್ ಸಿಂಗ್ ಅವರೇ ಈಶಾನ್ಯ DCP ಅವರಿಗೆ ನೋಟಿಸ್ ಕೊಟ್ಟು ಈ ಒಂದು ಫೋಟೋ ಎಲ್ಲಿಂದ ಬಂತು, ಯಾವ ಸಮಯದಲ್ಲಿ ತೆಗೆದಿದ್ದು, ಯಾತಕ್ಕೋಸ್ಕರ ತೆಗೆದಿದ್ದು, ಅಕಸ್ಮಾತ್ ನಿಮ್ಮ DCP ಈಶಾನ್ಯ ಅವರಿಗೆ ಸರ್ವಿಸ್ ರೂಲ್ಸ್ ಅವ್ರಿಗೆ ಎನ್ಫೋರ್ಸ್ಮೆಂಟ್ ಆಗಲ್ವಾ? ಆಗದಿದ್ರೆ ಸರ್ವಿಸ್ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾದ ಅವ್ರ ಕೆಲಸ ಅಲ್ವಾ? ಅಕಸ್ಮಾತ್ ಇಂಥ ಫೋಟೋಗಳು ದುರ್ಬಳಕೆ ಆದರೆ ಅದಕ್ಕೆ ಬೆಲೆ ತತ್ತುವವರು ಯಾರು ಅಂತ ಈ ಪ್ರಶ್ನೆಯನ್ನ ಮುಂದಿಡುತ್ತಾ, ನಾವು ಫೋಟೋ ತೆಗೆಸ್ಕೊಂಬೇಡಿ ಅಂತಲೂ ಹೇಳಲ್ಲ, ಬಟ್ ಫೋಟೋಗಳ ದುರ್ಬಳಕೆ ಆದ್ರೆ ನನಗೆ IPS ಆಫೀಸರ್ ಗೊತ್ತು, ನನಗೆ DCP ಈಶಾನ್ಯ ಗೊತ್ತು ಅಂತ ಫೋಟೋ ತೆಗೆಸ್ಕೊಂಡಂತವ್ರು ದುರ್ಬಳಕೆ ಮಾಡ್ಕೊಂಡ್ರೆ ಅದು ಸಮಾಜದ ಮೇಲೆ, ಇಲಾಖೆ ಮೇಲೆ, ಜನರ ಮೇಲೆ ಆಗುವಂತ ಪರಿಣಾಮದ ದೃಷ್ಟಿಯಿಂದ ನಾವು ಈ ಒಂದು ಪ್ರಶ್ನೆಯನ್ನ ಈ DCP ಸಜಿತ್ ಈಶಾನ್ಯ ಅವರ ಫೋಟೋಗೆ ಕೇಳ್ತಾ ಇದ್ದೀವಿ ಅಂತ ಹೇಳುತ್ತಾ, ನಾವು ಸತತವಾಗಿ ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇವತ್ತಲ್ಲ, ಕಳೆದ 15 ವರ್ಷದಿಂದ ನಮ್ಮ ಮೇಲೆ ಸುಳ್ಳು ಕೇಸು, ಸುಳ್ಳಾಗಿ ಕೇಸುಗಳಾಕಿ ಜೈಲಿಗೆ ಕಳಿಸಿದ್ದು ಎಲ್ಲದನ್ನು ನೋಡಿದ್ದೀವಿ. ನಾವು ನೋಡದೇ ಇರೋದು ಏನೂ ಇಲ್ಲ. ನಾವಂತೂ ನಿಮ್ಮನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ. ಆಮೇಲೆ ನೀವು ತಪ್ಪು ಮಾಡಿದ್ರೆ ಅದಕ್ಕೆ ಬೆಲೆಯನ್ನ ತೆತ್ತಿಸ್ತೀವಿ. ನೀವು ಯಾರ ಕೈಯಲ್ಲಿ ಫೋನ್ ಮಾಡಿದ್ರು ಕೂಡ ನಮ್ಮ ಈ ಹೋರಾಟ ಎಲ್ಲಿಗೆ ನಿಲ್ಲಲ್ಲ. ವಿ ವಿಲ್ ಫೈಟ್ ಟಿಲ್ ದ ಜಸ್ಟಿಸ್. ನ್ಯಾಯ ಸಿಗೋವರೆಗೂ, ಪ್ರಶ್ನೆಗೆ ಉತ್ತರ ಸಿಗೋವರೆಗೂ, DCP ಯಾತಕ್ಕೋಸ್ಕರ ಫೋಟೋ ತೆಗೆಸ್ಕೊಂಡ್ರಿ ಅಂತ ಉತ್ತರ ಸಿಗೋವರೆಗೂ ಈ ಒಂದು ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳುತ್ತಾ, ಈ ರೀತಿ ಪ್ರಶ್ನೆ ಮಾಡೋದು ಸಮಾಜದ ಒಂದು ಜವಾಬ್ದಾರಿ, ಸಂವಿಧಾನಿಕ ಜವಾಬ್ದಾರಿ ನಮ್ದು. ನಮಗೆ ಯಾರ ಮೇಲೆ ಏನು ಕೋಪ ಇಲ್ಲ. ಏನಂತಂದ್ರೆ ಒಬ್ಬ IPS ಆಫೀಸ್ ಆದಂತವ್ರು, ಒಬ್ಬ DCP ಆದಂತವ್ರು ತಾವು ಯಾರ ಜೊತೆ ಫೋಟೋ ತೆಗೆಸ್ಕೊಂತ ಇದ್ರೆ ಅವಶ್ಯಕತೆ ಇದೆಯಾ? ಸರ್ವಿಸ್ ರೂಲ್ ಅಲೋ ಮಾಡುತ್ತಾ? ಅಕಸ್ಮಾತ್ ಫೋಟೋ ತೆಗೆಸ್ಕೊಂಡಂತ ವ್ಯಕ್ತಿ ಆ DCP ಜೊತೆ ಆ DCP ಫೋಟೋನ ದುರ್ಬಳಕೆ ಮಾಡಿದ್ರೆ ಅದಕ್ಕೆ ಬೆಲೆ ಯಾರು ತೆರ್ತಾರೆ? DCP ತೆತ್ತಾರ, ಅಥವಾ ಪೊಲೀಸ್ ಇಲಾಖೆ ತೆತ್ತುತ್ತಾ, ಸರ್ಕಾರ ತೆತ್ತುತ್ತಾ, ಅಥವಾ ನಾವು ಸಮಾಜ ನಾವು ತೆತ್ತೀರಾ ಅಂತ ಕೇಳುತ್ತಾ ನಮ್ಮ ನೈತಿಕ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು. ಓಕೆ, ಸೀಮಂತ್ ಕುಮಾರ್ ಸಿಂಗ್ ಅವರೇ, ನಿಮ್ಮ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಯಾವ ಸಮಯದಲ್ಲಿ, ಯಾತಕ್ಕೋಸ್ಕರ, ಯಾಕೆ ಈ ಒಂದು ಫೋಟೋ ಯೂನಿಫಾರ್ಮ್ ಅಲ್ಲಿ DCP ಈಶಾನ್ಯ ಅವ್ರು ತಗೊಂಡ್ರು? ಆಮೇಲೆ ಬರೀ ಇದೊಂದೇ ಅಂತಲ್ಲ, ಡ್ರಗ್ ಫ್ಯಾಕ್ಟರಿ ರೇಡ್ ಆಗಿರೋದು ಕೂಡ ಇದೇ DCP ಅವರ ಈಶಾನ್ಯ ವಿಭಾಗದಲ್ಲಿ, ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಒಬ್ಬ ಬಾಂಬೆ ಅವರು ಬಂದು ಫ್ಯಾಕ್ಟರಿನ ರೇಡ್ ಮಾಡಿರೋದು ಸಹ ಇದೇ DCP ಈಶಾನ್ಯ ಸಜಿತ್ ಅವರ ಡಿವಿಷನ್ ಅಲ್ಲಿ ಅಂತ ಹೇಳುತ್ತಾ, ಹೆಚ್ಚಿನ ಜವಾಬ್ದಾರಿ ಇರಬೇಕಾಯ್ತು. ಫೋಟೋ ತೆಗೆಸ್ಕೊಳಕ್ಕೆ ಸಮಯ ಇರುವಂತ DCPಗೆ ಡ್ರಗ್ ಫ್ಯಾಕ್ಟರಿಗಳನ್ನ ಕಂಡಿಡಿಯುವಂತ ತಾಕತ್ ಇರ್ಲಿಲ್ವಾ? ಇದೇ ಬಾಗ್ಲೂರು ಲಿಮಿಟ್ಸ್ ಅಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿದೆ. ಅದರ ಉಸ್ತುವಾರಿ DCP ಈಶಾನ್ಯ ಸಜಿತ್ ಅವರ ಉಸ್ತುವಾರಿ ಬರುತ್ತೆ. ಖಾಸಗಿ ವ್ಯಕ್ತಿಗಳ ಜೊತೆ ಫೋಟೋಗಳನ್ನ ತೆಗೆಸ್ಕೊಳ್ಳುವಂತ ಸಜಿತ್ ಅವರು ಈ ಡ್ರಗ್ ಫ್ಯಾಕ್ಟರಿಗಳ ಬಗ್ಗೆ ಯಾಕೆ ಗಮನ ಹರಿಸಲಿಲ್ಲ? ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸರು ಬಂದು ಇವರು ಈ ಡ್ರಗ್ ಫ್ಯಾಕ್ಟರಿಗಳನ್ನ ರೇಡ್ ಮಾಡೋವರೆಗೂ ಒಬ್ಬ DCP IPS ಸಜಿತ್ ಅವರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆಯನ್ನು ಮುಂದಿಡುತ್ತಾ, ನೈತಿಕವಾಗಿ, ಕಾನೂನಾತ್ಮಕವಾಗಿ ನಾವು ಪ್ರಶ್ನೆ ಮಾಡಿದೀವಿ. ಇದು ಸಂವಿಧಾನಿಕ ನಮ್ಮ ಹಕ್ಕು ಅಂತ ಹೇಳುತ್ತಾ, ಇದಕ್ಕೆ ಉತ್ತರ ಕೊಡಬೇಕಾದ್ದು, ಕ್ರಮ ಜರುಗಿಸಬೇಕಾದ್ದು, ತಪ್ಪಿದ್ರೆ ಕಾನೂನು ಕ್ರಮ ಜರುಗಿಸಬೇಕಾದ್ದು ಪೊಲೀಸ್ ಇಲಾಖೆ ಕೆಲಸ, ಪೊಲೀಸ್ ಕಮಿಷನರ್ ಕೆಲಸ, DGP ಅಂಡ್ IGP ಕೆಲಸ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವಿರೋದೇ ಹೀಗೆ, ನಾವು ಪ್ರಶ್ನೆ ಮಾಡೋದೇ ನಮ್ಮ ಕೆಲಸ, ನಾವು ಮಾಡೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.